ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಕಾರಣ ಗುರು ದಶಮದಲ್ಲಿ ಇದ್ದು ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ಕೆಲಸ ಚೆನ್ನಾಗಿರುತ್ತೆ, ಉದ್ಯೋಗ ಚೆನ್ನಾಗಿರುತ್ತೆ, ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ, ಬರಬೇಕಾದ ದುಡ್ಡು ನಿಮಗೆ ಬರುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಪ್ರಮೋಷನ್ ಸಿಗುವಂಥ ಯೋಗ ಕೂಡ ನಿಮಗಿದೆ. ಅದಲ್ಲದೆ ನಿಮಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಮುನ್ನುಗ್ಗಿದ್ರೆ ಆರ್ಥಿಕ ಸಂಕಟದಿಂದನೂ ಪರಿಹಾರ ಆಗ್ತೀರಿ. ವ್ಯವಹಾರದಲ್ಲೂ ನಿಮಗೆ ಗೆಲುವು ಸಿಗುತ್ತೆ. ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಅಂತ ನಾವು ನಿಮಗೆ ಹೇಳ್ಬೋದು ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಇನ್ನು ಕೆಲವೊಂದಷ್ಟು ವೃತ್ತಿಯಲ್ಲಿರ್ತಾರೆ. ವೃತ್ತಿಯಲ್ಲಿ ಅಂತಂದರೆ ಬಿಸ್ನೆಸ್ಸಲ್ಲಿ ಇರ್ತಾರೆ. ಬಿಸ್ನೆಸ್ಸಲ್ಲಿರೋರಿಗೂ ಒಳ್ಳೆಯದಿದೆ. ಯಾವ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯದಿದೆ? ಎಲ್ಲ ರೀತಿಯ ವ್ಯವಹಾರ ಮಾಡುವವರು ಅಂದರೆ ಆರ್ಥಿಕವಾಗಿ ಅಂದರೆ ಫೈನಾನ್ಸ್ ಮಾಡ್ತಕ್ಕಂಥವ್ರು, ಫೈನಾನ್ಸ್ ಕಂಪ್ನಿಗಳು ಎಷ್ಟೋ ಇರುತ್ತೆ ಅವರಿಗೆ, ಬ್ಯಾಂಕಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರುತ್ತೆ. ಮತ್ತು ಪ್ರಮೋಷನ್ ಸಿಗುವಂಥ ಯೋಗ ಇದೆ. ಮತ್ತು ಕೆಲವೊಂದಷ್ಟು ಗುಡಿಗೋಪುರವನ್ನು, ದೇವಸ್ಥಾನವನ್ನು ಕಟ್ತಕ್ಕಂಥವರು, ಸಂಘ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ವೇದಾಧ್ಯಯನ ಮಾಡ್ತಕ್ಕಂಥವ್ರು, ಸಂಸ್ಕೃತ ಅಧ್ಯಯನ ಮಾಡ್ತಕ್ಕಂಥವ್ರು, IAS IPS ಅಧ್ಯಯನ ಮಾಡ್ತಕ್ಕಂಥವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಆನಂತರ ಡಿಫೆನ್ಸ್ ಸೈಂಟಿಸ್ಟ್ ಆಗಿ ಯಾರು ಕೆಲಸ ಮಾಡ್ತಾರೆ, ಅದರ ಸ್ಟಡಿ ಮಾಡ್ತಾರೆ ಮತ್ತು ಕೆಲವೊಂದಷ್ಟು ರಿಸರ್ಚ್ ಮಾಡ್ತಾರೆ, ಅವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಜಾಬಲ್ಲಿರ್ತಕ್ಕಂಥವ್ರು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ನು ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಒಳ್ಳೆಯ ಅನುಕೂಲಗಳಿದೆ ಅಂತ ಹೇಳ್ತೀವಿ. ಮತ್ತು ವಿವಾಹ ಆಗತಕ್ಕಂಥ ವ್ಯಕ್ತಿಗಳಿದ್ದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳಿದ್ದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮತ್ತು ಕೆಲವೊಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇರ್ಬೋದು. ಅಂದರೆ ರಕ್ತಹೀನತೆ ಇರೋದು, ನರ ದೌರ್ಬಲ್ಯ ಇರೋದು, ಜಾಯಿಂಟ್ ಪೇಯ್ನ್ ಇರೋದು, ಮಸಲ್ಸ್ ನೋವು ಬರೋದು, ಬಿದ್ದುಕೊಳ್ಳೋದು, ಪೆಟ್ಟು ಮಾಡ್ಕೊಳ್ಳೋದು, ಕೈಕಾಲಲ್ಲಿ ಫ್ರ್ಯಾಕ್ಚರ್ ಆಗೋದು, ಇಂಥ ಸಂದರ್ಭಗಳು ನಿಮಗೆ ಕೂಡಿ ಬರಬಹುದು. ಆದರೆ ಜಾಗ್ರತೆ ವಹಿಸಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗ್ಬೋದು, ಅದನ್ನು ಮಾತ್ರ ಜಾಗ್ರತೆ ವಹಿಸ್ಕೊಳ್ಬೇಕು. ವಾಹನ ಚಲಾಯಿಸುವ ವಾಹನ ಅಪಘಾತದ ಭಯಗಳಿದೆ, ಅದರಿಂದ ತಾವು ಜಾಗೃತರಾಗಿರಬೇಕು. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ವಾಹನವನ್ನು ಚಲಾಯಿಸಿ. ಬೇರೆಯವರು ಅನವಶ್ಯಕ ಕೂರಿಸಿಕೊಂಡು ತಿರುಗಾಡೋದು, ಅನವಶ್ಯಕ ವ್ರತ ತಿರುಗಾಟಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಈ ಮಾಸದಲ್ಲಿ ಜಾಗ್ರತೆ ವಹಿಸಬೇಕು ಅಂತ ನಿಮಗೆ ನಿರ್ದಿಷ್ಟವಾಗಿ ನಾವು ಹೇಳ್ಬೋದು. ಜಾತಕ ಚೆನ್ನಾಗಿದ್ದರೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಇದು ಒಂದು ರಾಶಿ ಫಲ, ಸಾಮಾನ್ಯ ಒಂದು ಜನರಲ್ ಆಗಿ ನಿಮಗೆ ಪ್ರಿಡಿಕ್ಷನ್ ಕೊಡ್ತಕ್ಕಂಥ ಒಂದು ಫಲ. ಆ ಒಂದು ವಾಹಿನಿ, ಆ ಒಂದು ವ್ಯವಹಾರ ಅಂದರೆ ಆ ಒಂದು ವಿಚಾರಧಾರೆ ಇದಾಗಿರುತ್ತೆ. ಹಾಗಾಗಿ ನಿಮಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆಗಳು, ಮನಸ್ತಾಪಗಳು ಚೂರು ಬರುತ್ತೆ. ಆದರೆ ಈ ರಾಶಿಯವರಿಗೆ ಶನಿ ದಿಗ್ಬಲ, ಗೋಚರದಲ್ಲಿ ಅವನು ಅಲ್ಲಿದ್ದಾನೆ, ಅಂದರೆ 7ರಲ್ಲಿ ಇದ್ದಾನೆ. ಅವನು ವಕ್ರಾಗಿ ಇವಾಗ 6ಕ್ಕೆ ಬಂದಿದ್ದಾನೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಆದರೂ ಕೂಡ ಅದು ವಿಶೇಷ ಅಲ್ಲ. ಹಾಗಾಗಿ ಅದನ್ನು ತಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇನು ಬೇಡ. ಬೇರೆ ಎಲ್ಲ ಚೆನ್ನಾಗಿರುತ್ತೆ. ಮನೆ ಕಟ್ಟುವಂಥ ಯೋಗ ಇದೆ ನಿಮಗೆ, ಆದರೆ ತುಂಬ ಸಾಲ ಮಾಡುವಂಥ ಯೋಗ ಇದೆ. ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ. ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಯೋಗ ಇದೆ. ಎಲ್ಲವೂ ಕೂಡ ತಾವು ಸಣ್ಣ ಪುಟ್ಟ ಪ್ಲಸ್ ಮೈನಸ್ ಇರುತ್ತೆ, ಜಾಗ್ರತೆ ವಹಿಸಬೇಕು. ಆರ್ಥಿಕ ಸಂಕಟದಿಂದ ತಾವು ಪರಿಹಾರ ಆಗ್ತೀರಾ. ಸಾಲ ಮಾಡಿದ್ರೆ ತೀರಿಸುವಂಥ ಯೋಗ ಇದೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವ್ರು, ಮಾಧ್ಯಮದಲ್ಲಿರೋರು, ಪತ್ರಿಕೋದ್ಯಮದಲ್ಲಿ ಇರತಕ್ಕಂಥವ್ರು ಮತ್ತು ಬರಹಗಾರರು, ಕಥೆ ಕವನವನ್ನು ಬರೆಯತಕ್ಕಂಥವರಿಗೆ ಒಳ್ಳೆಯ ಶುಭಫಲಗಳು ಯೋಗಗಳಿದೆ ಅಂತ ಹೇಳ್ತೀವಿ. ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಇದು ಶುಭಫಲಗಳಿದೆ. ಎಲ್ಲ ಸಾಮಾನ್ಯವಾಗಿ ಇದಕ್ಕೆ ಶುಭಫಲಗಳೇ ಜಾಸ್ತಿ ಇದೆ. ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ಬುದ್ಧಿ ಭಗವಂತ ಕೊಟ್ಟಿದ್ದಾನೆ, ಯೋಚನೆ ಮಾಡ್ಕೊಂಡು ನೀವು ಮುಂದೆ ಹೋದರೆ ಯಾವುದೇ ತೊಂದರೆ ಆಗಲ್ಲ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಕಷ್ಟ ನಷ್ಟ ದುಃಖ ಈ ಥರದ್ದು ತೊಂದರೆ ಇದ್ದರೆ, ನಿಮಗೆ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ಜಾತಕ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಒಂದು ವೇಳೆ ತೊಂದರೆ ಇದ್ದರೆ ಸಾಮಾನ್ಯ ಒಂದು ನಿಮ್ಮ ಪರಿಹಾರ ಹೇಳಬೇಕು ರಾಶಿ ಫಲಕ್ಕೆ. ಅಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹತ್ತಿರ ಇರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ತಾವು ಶನಿವಾರ ದಿವಸ ಕುಂಕುಮಾರ್ಚನೆಯನ್ನು ಅಥವಾ ತುಳಸಿ ಅರ್ಚನೆಯನ್ನು ಯಾವುದೋ ಒಂದು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಸುಖ ಶಾಂತಿ ಸಮೃದ್ಧಿ ವಸ್ತುವಾನ ಧನ ಕನಕಾದೇಶಿಯವರುಗಳು ನಿಮ್ಮನೆ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.